ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ನಟಿಸುತ್ತಿರುವ ಗುಮ್ಮಡಿ ನರಸಯ್ಯ ಯಾಕೆ ಬೇಕಿತ್ತು ಇವರಿಗೆ, ಈ ಚಿತ್ರ ಬೇಕಿತ್ತಾ ಅಂತ ಕೆಲವರು ಹೇಳ್ತಿರ್ಬೋದು. ಅದರ ಹಿನ್ನೆಲೆ ತಿಳಿಯೋಣ ಬನ್ನಿ ಏನಿದೆ ಈ ಸ್ಟೋರಿಯ ಬಗ್ಗೆ ಅಂತ. ಪ್ರಸ್ತುತ ದಿನದಲ್ಲಿ ಗುಮ್ಮಡಿ ನರಸಯ್ಯ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಅವರ ಜೀವನ ಆಧಾರಿತ ಗುಮ್ಮಡಿ ನರಸಯ್ಯ ಎಂಬ ಹೆಸರಿನ ಚಲನಚಿತ್ರವೊಂದು ತಯಾರಾಗುತ್ತಿರುವುದು ತಿಳಿದು ಬಂದಿದೆ. ಈ ಬಯೋಪಿಕ್ನಲ್ಲಿ ಕನ್ನಡದ ಸ್ಟಾರ್ ನಟರಾದ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಮೇನ್ ರೋಲ್ನಲ್ಲಿ ನಟಿಸುತ್ತಿದ್ದಾರೆ. ವಿಶೇಷ ಎಂದರೆ ಇತ್ತೀಚೆಗೆ ಬಿಡುಗಡೆಯಾದ ಫಸ್ಟ್ ಲುಕ್ ಕೂಡ ಗಮನ ಸೆಳೆದಿದೆ. ಈ ಹಿನ್ನೆಲೆಯಲ್ಲಿ ಹಲವಾರು ಮಂದಿ ಗುಮ್ಮಡಿ ನರಸಯ್ಯ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ಹಾಗಾದರೆ ಯಾರು ಈ ಗುಮ್ಮಡಿ ನರಸಯ್ಯ? ಇವರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇವರ ರಾಜಕೀಯ ಹಿನ್ನೆಲೆ ಮತ್ತು ಸಾಧನೆ ಬಗ್ಗೆ ತಿಳಿದುಕೊಳ್ಳೋಣ. ಇಂದು ಚಿಕ್ಕ ಪುಟ್ಟ ರಾಜಕೀಯ ನಾಯಕರು ಸಹ ಜನಬಲದೊಂದಿಗೆ ಅಬ್ಬರ ಮಾಡುವ ದಿನಗಳು. ಅಂಥದ್ರಲ್ಲಿ ಗುಮ್ಮಡಿ ನರಸಯ್ಯ ಅವರು 5 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಇವರು 5 ಬಾರಿ MLA ಆದರೂ ಕೂಡ ಸಾಮಾನ್ಯ ಜೀವನ ನಡೆಸುತ್ತಿದ್ದಾರೆ. ಪ್ರಾಮಾಣಿಕತೆ ಮತ್ತು ನಿಷ್ಠೆ ಅವರ ತತ್ವಗಳು. ಸೈಕಲ್ ಅವರ ವಾಹನ. ಪ್ರಜಾನಾಯಕ. ಖಜಾಂ ಜಿಲ್ಲೆಯ ಸಿಂಗರೇಣಿ ಮಂಡಲದ ತೇಕುಲಗುಡ್ಡಂ ಗ್ರಾಮಕ್ಕೆ ಸೇರಿದ ಗುಮ್ಮಡಿ ನರಸಯ್ಯ ಅವರು ಮೊದಲಿನಿಂದಲೂ ಜನರ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತುತ್ತಿದ್ದರು. ಗ್ರಾಮ ಪಂಚಾಯಿತಿ ಸರ್ಪಂಚ್ ಆಗಿ ರಾಜಕೀಯ ಪ್ರಯಾಣ ಆರಂಭಿಸಿದ ಅವರು ಶಾಸಕರಾಗಿ ಬೆಳೆದು ಆದರ್ಶ ನಾಯಕರಾಗಿ ಹೆಸರು ಮಾಡಿದರು. ಪಕ್ಷ ಮತ್ತು ಗೆಲುವುಗಳು. ಅವರು CPI ನ್ಯೂ ಡೆಮೋಕ್ರಸಿ ಪಕ್ಷವನ್ನು ಪ್ರತಿಪಾದಿಸಿದ ಏಕೈಕ ಶಾಸಕರು ಎಂಬುದು ವಿಶೇಷ. ಅವರು ಮೊಟ್ಟಮೊದಲ ಬಾರಿಗೆ 1983ರಲ್ಲಿ ಅವಿಭಾಜಿತ ಜಕ್ಕಂ ಜಿಲ್ಲೆಯ ಇಲ್ಲೊಂದು ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಗೆಲುವು ಸಾಧಿಸಿದರು. ನಂತರ 1985, 1989, 1999 ಮತ್ತು 2004ರಲ್ಲಿ ಕೂಡ ಗೆದ್ದು ಆ ಕ್ಷೇತ್ರದಿಂದ ಒಟ್ಟು 5 ಬಾರಿ ಶಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಸರಳ ಜೀವನ ಶೈಲಿ. ಒಮ್ಮೆ ಶಾಸಕರಾಗಿ ಗೆದ್ದರೆ ಸಾಕು, ಕೆಲ ರಾಜಕೀಯ ನಾಯಕರು ತಮ್ಮನ್ನು ತಾವೇ ದೇವರೆಂದು ಭಾವಿಸುತ್ತಾರೆ. ಅಂಥದ್ರಲ್ಲಿ 5 ಬಾರಿ ಶಾಸಕರಾಗಿ ಗೆದ್ದರೂ ನರಸಯ್ಯ ಅವರು ಜನರ ಮಧ್ಯೆ ಉಳಿದು ಸಾಮಾನ್ಯ ವ್ಯಕ್ತಿಯಂತೆ ಬದುಕುತ್ತಿದ್ದಾರೆ. ವೃತ್ತಿಪರ ನೀತಿ. ಶಾಸಕರಾಗಿದ್ದ ಸಮಯದಲ್ಲಿ ಬಸ್ಸು ಅಥವಾ ರೈಲಿನಲ್ಲಿ ಹೈದರಾಬಾದಿಗೆ ಬಂದು ಪಕ್ಷದ ಕಚೇರಿಯಲ್ಲಿ ವಿಶ್ರಾಂತಿ ತೆಗೆದುಕೊಂಡು ಆಟೋ ಅಥವಾ ಸೈಕಲ್ನಲ್ಲಿ ವಿಧಾನಸಭೆಗೆ ಹೋಗುತ್ತಿದ್ದರು. ಪ್ರಚಾರ ಮತ್ತು ಅಬ್ಬರದಿಂದ ದೂರವಿದ್ದರು. ಶಾಸಕರಾಗಿ ಪಡೆದ ಸಂಪೂರ್ಣ ಸಂಬಳವನ್ನು ಪಕ್ಷಕ್ಕೆ ದೇಣಿಗೆಯಾಗಿ ನೀಡಿದರು. ಆಸ್ತಿ ಮತ್ತು ಸಂಪತ್ತು. 1-2 ಬಾರಿ ಶಾಸಕರಾಗಿ ಕೆಲಸ ಮಾಡಿದರೆ 100 ಕೋಟಿ ಆಸ್ತಿ ಸಂಪಾದಿಸುವುದನ್ನು ನಾವು ನೋಡುತ್ತೇವೆ. ಅಂಥವುದರಲ್ಲಿ ನರಸಯ್ಯ ಅವರಿಗೆ ಸ್ವಲ್ಪ ಜಮೀನಿನ ಹೊರತು ಬೇರೆ ಯಾವುದೇ ಆಸ್ತಿ ಇಲ್ಲ. ಈಗಲೂ ಅವರು ಒಂದು ಸಣ್ಣ ಮನೆಯಲ್ಲಿ ಸಾಮಾನ್ಯ ರೈತ ಕುಟುಂಬಕ್ಕೆ ಸೇರಿದಂತೆ ಜೀವನ ನಡೆಸುತ್ತಿದ್ದಾರೆ. ಅಂತಿಮವಾಗಿ ರೈತರು, ಆದಿವಾಸಿಗಳು ಮತ್ತು ಕಾರ್ಮಿಕರ ಪರವಾಗಿ ಅನೇಕ ಹೋರಾಟವನ್ನು ಮಾಡಿದ ಗುಮ್ಮಡಿ ನರಸಯ್ಯ ಅವರು ಪ್ರಜಾನಾಯಕರಾಗಿ ಮತ್ತು ಜನರ ವ್ಯಕ್ತಿಯಾಗಿ ಲಕ್ಷಾಂತರ ಜನರ ಹೃದಯದಲ್ಲಿ ಅಳಿಸಲಾಗದ ಸ್ಥಾನವನ್ನು ಗಳಿಸಿಕೊಂಡಿದ್ದಾರೆ. ಇದೇ ಗುಮ್ಮಡಿ ನರಸಯ್ಯ ಅವರ ಜೀವನ ಶೈಲಿ ಮತ್ತು ರಾಜಕೀಯ ಬಗ್ಗೆ ಒಂದು ಚಲನಚಿತ್ರವು ತಯಾರಾಗುತ್ತಿದೆ. ಆ ಚಲನಚಿತ್ರ ಹೆಸರೇ ಗುಮ್ಮಡಿ ನರಸಯ್ಯ ಅಂತೇಳಿ. ಇದರ ನಾಯಕ ನಟರಾಗಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ನಟಿಸುತ್ತಿದ್ದಾರೆ.